13ನೇ ತಾರೀಕು ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ ನಡೆಯುತ್ತೆ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು, ವಿಜೇಂದ್ರ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು ಒಂದು ತಂಡ ಇದೆ. ಆ ತಂಡದಲ್ಲಿ ಯೋಚನೆ ಈಗಾಗಲೇ ನಡೆದಿದೆ. ಒಳಗೆ ಮತ್ತು ವಿಧಾನಸಭೆಯ ಅಧಿವೇಶನದ ಒಳಗಡೆ ಮತ್ತು ಹೊರಗಡೆ ಬೃಹತ್ ಪ್ರತಿಭಟನೆಯ ಮೂಲಕ ನಮ್ಮ ಎಲ್ಲ ನ್ಯಾಯಯುತವಾಗಿರುವಂತಹ ಮಾಡಲೇಬೇಕಾದಂತಹ ಕಾರ್ಯದ ಬಗ್ಗೆ ಹೋರಾಟ ರೂಪಿಸುವಂತ ಕಾರ್ಯವನ್ನು ಈಗಾಗಲೇ ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡೋರಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವೆಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೇವೆ. ಶಿವಮೊಗ್ಗ ಜಿಲ್ಲೆಯ ಹೋರಾಟಕ್ಕೆ ಪೂರಕವಾದ ಸಂಗತಿಗಳನ್ನ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ನಾಡಿದ್ದು ಪತ್ರಿಕಾಗೋಷ್ಠಿಯಲ್ಲಿ ಮಾಡೋರಿದ್ದಾರೆ. ಸೆಷನ್ನಲ್ಲಿ ಮುಖ್ಯ ಅಜೆಂಡಾ ನಾಗರ ಪಂಚಮಿ ಬೇರೆ ಬರ್ತಾ ಇದೆ. ನಾಗರ ಪಂಚಮಿಯ ಸಂದರ್ಭದಲ್ಲಿ ನಾಗೇಂದ್ರನಂತ ದುಷ್ಟರಿಗೆ ಹಾಲಿರ್ಲಿಕ್ಕೆ ನಮಗೆ ಇಷ್ಟ ಇಲ್ಲ. ಇದು ಬುಸ್ ಅನ್ನಲ್ಲ, ಇದು ಈ ನಾಗೇಂದ್ರ ಬುಸ್ ಅನ್ನಲ್ಲ, ಇದು ವಿಚಿತ್ರವಾದಂತ ಮಾನಸಿಕತೆ ಇರುವಂತ ನಾಗೇಂದ್ರ ಅವರು. ಆದ್ರೆ ನಂಗೆ ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ, ನಿನ್ನೆ ನಾನು ಹೇಗೆ ಟಿವಿ ನೋಡ್ತಾ ಇದ್ದೆ, DK ಶಿವಕುಮಾರ್ ಅವರು ಆಡದಂತ ಮಾತು ನಂಗೆ ಯಾಕೋ ಸ್ವಲ್ಪ ಬೇಸರ ತಂತು. ಎಷ್ಟು ಸಹಜವಾಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಯಾರ ಮೇಲೆ FIR ಇಲ್ಲ, ಯಾರ ಮೇಲೆ ಯಾರು ಬೇಲಲ್ಲಿಲ್ಲ, ಈ ತರದೆಲ್ಲ ಸಂಗತಿಗಳನ್ನ ಹೇಳಿದ್ರು. ಯಾಕಂಗೆ ಹೇಳಿದ್ರೆ ನಂಗೆ ಅರ್ಥ ಆಗಲಿಲ್ಲ. ಹೇಳಿದ್ರು ನನ್ನ ಮೇಲೂ ಬೇಲಿದೆ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ನಿಮ್ಮ ಮೇಲೆ ಇರುವಂತ ಬೇಲಿ ಯಾವುದು? ನೀವು ಬೇಲಿ ತಗೊಂಡಿರೋದು ಯಾವುದರಲ್ಲಿ? ವಾಲ್ಮೀಕಿ ನಿಗಮದ ಹಗರಣದೊಳಗಡೆ ನಿಮ್ಮ ಮೇಲೆ ಬೇಲಿದೆಯಾ? ನಿಮ್ಮ ಮೇಲೆ ಬೇರೆ ಇರೋದು ಅಕ್ರಮ ಆಸ್ತಿಗಳನ್ನು ಮಾಡಿದ್ದೀರಿ ಅನ್ನೋದು, ಅದು ನೀವು ಉಂಟು, ಇಡಿ ಉಂಟು, ಕೋರ್ಟ್ ಇದೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದಿಲ್ಲ. ಆದ್ರೆ ನೀವು ಅದನ್ನ ಜಸ್ಟಿಫೈ ಮಾಡಿಕೊಂಡು ನಾಗೇಂದ್ರನಂತ ಸರ್ಕಾರವನ್ನ ಲೂಟಿ ಮಾಡಿರುವಂತ ವ್ಯಕ್ತಿ ಬಗ್ಗೆ ಇಷ್ಟು ಸಹಜವಾದಂತ ರೀತಿಯಲ್ಲಿ ಓನ್ ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಇದು ಆಶ್ಚರ್ಯ ಆಗತ್ತೆ ಅಂತ. ಮುಖ್ಯಮಂತ್ರಿಗಳ ಈ ಹಂತದೊಳಗೆ ಯೋಚನೆ ಮಾಡಿಬಿಟ್ರೆ ಕೆಳಗಡೆ ಇರೋರು ಅವ್ರು ಓಡಾಡ್ಕೊಂಡು ಮಾಡ್ಬಿಡ್ತಾರೆ. ಅದು ಹೇಳಬಾರ್ದ ಪದ. ನಾನು ಮನೇಲಿರೋ ಹಿರಿಯರು ನಿಂತ್ಕೊಂಡು ಆ ಕೆಲಸ ಮಾಡಿದ್ರೆ ಜೊತೆಗಿರೋರು ಏನ್ ಮಾಡ್ತಾರೆ? ಓಡಾಡ್ಕೊಂಡು ಮಾಡ್ಬಿಡ್ತಾರೆ. ಇದು ಸರಿಯಲ್ಲ. ಇದು ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಗೌರವ ಇದೆ. ಆದ್ರೆ ಈ ಹೇಳಿಕೆ ಇದೆಯಲ್ಲ, ನಿಮಗೆ ಶೋಭೆ ತರುವಂತ ಹೇಳಿಕೆ ಅಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದೀರಿ ಅಂತ ನೀವು ಯಾಕೆ ಹೊರ್ತಿದ್ದೀರಿ ಅಂತ ನಾನು ಹೇಳೋದು. ಇಲ್ಲಿವರೆಗೂ DK ಶಿವಕುಮಾರ್ ಬೇರೆ, ಮುಖ್ಯಮಂತ್ರಿ ಆದ್ಮೇಲೆ ನಾವು ನಿಮ್ಮಿಂದ ನಿರೀಕ್ಷೆ ಇದನ್ನ ಮಾಡಿರ್ಲಿಲ್ಲ, ನಾವು ಮಾಡೋದು ಇಲ್ಲ. ಇನ್ನು ಮುಂದೆ ಇದಕ್ಕೆ ಸರಿಯಾದಂತ ಒಂದು ತೀರ್ಮಾನವನ್ನ ನೀವು ತಗೊಳ್ತೀರಂತ ನಂಬಿಕೆ ನನಗಿದೆ. ಯಾಕೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀರಿ ವಿರೋಧ ಪಕ್ಷದವರಿಗೆ? ನಾಗೇಂದ್ರನ್ ಕೈ ಬಿಡಿ ಅಷ್ಟೇ. ನಮ್ದು 1 ಪಾಯಿಂಟ್ ಪ್ರೋಗ್ರಾಮ್. ಅದಾದ ಮೇಲೆ ಇನ್ನೊಂದಷ್ಟು ಸಂಗತಿಗಳಿದೆ, ಹಿಂದೆ ನಾನು ಪ್ರಸ್ತಾಪ ಮಾಡಿದ್ದೆ. ಅದು ಅಂತ ಹೇಳಿದ್ರೆ, ಯಾರ್ಯಾರಿಗೆ ಪೆನ್ಷನ್ ಕೊಡ್ತಾ ಇದ್ದೀವಿ, ಪೆನ್ಷನ್ ಅನ್ನ ನಿಲ್ಲಿಸ್ತೀರಿ ಅಂತ ಹೇಳಿದ್ರೆ ಸರ್ಕಾರ ಅಂತ ಕರಿಬೇಕ ನಾವು? ಹ್ಯಾಂಡಿಕ್ಯಾಪ್ ನಿಲ್ಲಿಸ್ತೀರಿ, ವಿಧವಾ ವೇತನ ನಿಲ್ಲಿಸ್ತೀರಿ, ವಯೋವೃದ್ಧರಿಗೆ ಕೊಡುವಂತ ಇದನ್ನ ನಿಲ್ಲಿಸ್ತೀರಿ. ಹಂಗಾರೆ ಏನ್ ಮಾಡಕ್ ಹೊರಟಿದ್ದೀರಿ ನೀವು? ಹಾಗಾದ್ರೆ ಇದನ್ನೆಲ್ಲ ನಿಲ್ಲಿಸೋದ್ರಿಂದ ಈಗ ನೋಡಿ 5 ತಿಂಗಳಾಗೋಗ್ಬಿಡ್ತಾ, 5-6 ತಿಂಗಳಾಗ್ತಾವಂತ. ಯಾರಿಗೆ ಪೆನ್ಷನ್ ಕೊಡ್ತಾ ಇದ್ರಿ, ಪೆನ್ಷನ್ ಅನ್ನ ಇವತ್ತು ಅದನ್ನ ಮರು ಪರಿಶೀಲನೆ ಮಾಡಕ್ಕೆ ಅದನ್ನ ಒಳಪಡಿಸಿದಿರಿ. 8 ವರ್ಷದಿಂದ ಪೆನ್ಷನ್ ಕೊಡ್ತಿರೋ ಸರ್ಕಾರ ಈಗಾಗ ಪರಿಶೀಲನೆಗೆ ಹೋಗ್ತಾ ಇದ್ರಿ. ನಂಗೆ ಅರ್ಥ ಆಗ್ತಿಲ್ಲ ಇದು. ಆಯ್ತು, ಪರಿಶೀಲನೆ 1 ತಿಂಗಳಲ್ಲಿ ಮುಗಿಸ್ರಿ. 6 ತಿಂಗಳು ಕೊಟ್ಟಿಲ್ಲ ನೀವು. ಪರಿಶೀಲನೆ ನೆಪದಲ್ಲಿ 6 ತಿಂಗಳು ಪೆನ್ಷನ್ ಕೊಡ್ಲಿಲ್ಲ ನೀವು. ಶಿವಮೊಗ್ಗ ನಗರ 1ರಲ್ಲಿ, ನಗರ ಕ್ಷೇತ್ರ 1ರಲ್ಲಿ 12,000 ಜನಕ್ಕೆ ನೀವು ಪೆನ್ಷನ್ ಕೊಡಬೇಕಾಗಿದ್ದು. ಅದ್ರೊಳಗಡೆ 6,000 ಜನದ ಈಗಾಗಲೇ ಕಟ್ಟೆ ಮಾಡಿಬಿಟ್ಟಿದ್ದೀರಿ. ಇನ್ನು ಉಳಿದವರಿಗೆ ಏನ್ ಮಾಡ್ತಿದ್ದೀರಿ? ಪರಿಶೀಲನೆ ಒಳಪಡಿಸ್ತಾ ಇದ್ದೀರಿ. 6 ತಿಂಗಳದ್ದು ನೀವು ರಿಯಂಬರ್ಸ್ಮೆಂಟ್ ಮಾಡ್ತೀರಾ? ಅರಿಯರ್ಸ್ ಕೊಡ್ತೀರಾ? ನೀವು ಕೊಡಕ್ ಸಾಧ್ಯ ಇಲ್ಲ. ನೀವು ಉದ್ದೇಶಪೂರ್ವಕವಾಗಿ ಈ ಒಂದು ಪರಿಶೀಲನೆಗೆ ಒಳಪಡಿಸಿರುವಂತ ವ್ಯವಸ್ಥೆ ಇದೆಯಲ್ಲ ನಿಮ್ದು, ಇದೊಂದು ದೊಡ್ಡ ಹುನ್ನಾರದ ಸಂಗತಿ ಅಂತ ನಾನು ಭಾವಿಸ್ತೇನೆ.
ಪೆನ್ಷನ್ ಹಣನೂ ಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ರೆ ಹೆಂಗಾಗತ್ತೆ? ಇದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳ್ತೇನೆ. ಇದ್ರ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನು ನಾವು ರೂಪಿಸಲಿದ್ದೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ. ಶಿವಮೊಗ್ಗ ನಗರದಲ್ಲೂ ಮಾಡಿದ್ದೇವೆ, ಜಿಲ್ಲೆಯಲ್ಲೂ ಕೂಡ ಮಾಡ್ತೇವೆ. ಹೇಳಿದ್ರಲ್ಲ ಸರ್, ಒಂದ್ಸರಿ ಹ್ಯಾಂಡಿಕ್ಯಾಪ್ ಆದ್ರೆ ಲೈಫ್ ಲಾಂಗ್ ಏನ್ ಅದನ್ನ ಪರಿಶೀಲನೆ ಮಾಡ್ಬೇಕು ನೀವು. ಕಾಲು ಸರಿ ಆಗ್ಬಿಡುತ್ತ, ಅವನಿಗೆ ಕೈ ಸರಿ ಆಗ್ಬಿಡುತ್ತಾ, ಅವ್ನ ಜೀವನ ಚೆನ್ನಾಗಾಗ್ಬಿಡುತ್ತೆ. ಮರಣ ದೃಢೀಕರಣ ಪತ್ರ ಯಾಕೆ ನಿಮಗೆ? ನಿಮ್ ಸರ್ಕಾರದ ಅಧಿಕಾರಿಗಳ ಬಗ್ಗೆ, ನೌಕರರ ಬಗ್ಗೆ ಅಪನಂಬಿಕೆ ಯಾಕೆ? ಅವರೇ ಮಾಡಿರೋ ತೀರ್ಮಾನಗಳಿದೆಲ್ಲ. ಪೆನ್ಷನ್ ಕೊಡಬೇಕಾದ್ರೆ ಈ ಪ್ರೋಸೆಸ್ ಮುಗಿಸ್ಕೊಂಡು ಅವ್ರು ಬಂದಿರ್ತಾರೆ. ಪದೇ 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 ಕಾಲ್ ಮುರಿದಲ್ಲಿ ಕಾಲ್ ಬಂದ್ಬಿಟ್ಟಿರುತ್ತಾ? ಅರ್ಥ ಆಗದೆ ಇರುವಂತ ಒಂದು ಮಾನಸಿಕತೆ ಈ ಸರ್ಕಾರದ್ದು. ಇದನ್ನು ಗಂಭೀರವಾಗಿ ತಗೋಬೇಕು, ಇಲ್ಲಾಂದ್ರೆ ಇದು ಎಚ್ಚರಿಕೆ ಸಂಗತಿನ ಅರ್ಥ ಮಾಡಿಸ್ತೇವೆ ನಾವು. ಇದನ್ನ ಯಾರ್ಯಾರು ಪೆನ್ಷನ್ ತಗೊಳ್ತಿದ್ದಂತ ಫಲಾನುಭವಿಗಳಿದ್ರು ಅವರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಒಂದು ಬೃಹತ್ ಹೋರಾಟವನ್ನು ರೂಪಿಸುವಂತ ಕೆಲಸ ನಾವು ಮಾಡೋಣ. ಅವ್ರು ನಮ್ಮ ಮೇಲೆ ಜಗಳಕ್ಕೆ ಬರೋದಲ್ಲ, ಅವ್ರವ್ರ ಮೇಲೆ ಅವರವರೇ ಜಗಳ ಮಾಡ್ಕೊಳ್ತಾ ಇದಾರಲ್ಲ, ಅದನ್ನ ಸರಿ ಮಾಡ್ಕೊಂಡ್ರೆ ಸಾಕು. ನಮ್ಮ ಮೇಲೆ ಜಗಳಕ್ಕೆ ಬಂದ್ರೆ ನಾವು ಹೇಗೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಭಾರತೀಯ ಜನತಾ ಪಾರ್ಟಿಗೆ ತಾಕತ್ತಿದೆ. NDA ಇದರ ಸರಿಯಾದಂತ ದಿಕ್ಕೊಳಗಡೆ ಈ ಬಾರಿಯ ವಿಧಾನಸಭಾ ಅಧಿವೇಶನ ಮುಂದಕ್ಕೆ ತಗೊಂಡೋಗುವಂತ ಪ್ರಕ್ರಿಯೆ ನಾವು ಮಾಡೇ ಮಾಡ್ತೇವೆ. ಹಾಗಾಗಿ ನಮಗೆ ಉತ್ತರನೇ ಕೊಡೋದಿಲ್ಲ, ರಿಸಲ್ಟೇ ಸಿಗೋದಿಲ್ಲ ಅನ್ನೋಂಥ ವಿಶ್ವಾಸ ಈಗೇನಿಲ್ಲ. ನಮಗೆ ವಿಶ್ವಾಸ ಏನು ಅಂತ ಹೇಳಿದ್ರೆ ಸಿಕ್ಕೇ ಸಿಗತ್ತೆ. ರಿಸಲ್ಟ್ ಓರಿಯೆಂಟೆಡ್ ಈ ಬಾರಿ ಹೋರಾಟ. ಹಗಲು ರಾತ್ರಿ ಮಾಡ್ಬೇಕಾ, ಏನ್ ಮಾಡ್ಬೇಕು? ಅಧಿವೇಶನ ನಡೀಲಿಕ್ಕೆ ಬಿಡಲ್ಲ ರೀ, ಅಧಿವೇಶನ ನಡೀಲಿಕ್ಕೆ ಬಿಡಲ್ಲ. ಅವ್ರು ಏನ್ ದಾದಾಗಿರಬೇಕಾದ್ರೂ ಮಾಡಿ. ನಮಗೆ ನ್ಯಾಯ ಬೇಕಾಗಿರುವಂಥದ್ದು ಚಂದ್ರಶೇಖರನ ಸಾವಿನ ಮೇಲೆ ನೀವು ಯಾವನ್ನ ಇಟ್ಕೊಂಡಿದ್ದೀರ, ಅದು ಯಾರು ಬಡವರ ಮೇಲೆ ನೀವು ಅವರ ಹಣವನ್ನ ವಾಪಸ್ ತಗೊಂಡು ಪೆನ್ಷನ್ ಅನ್ನೇ ಕೊಡದೆ ಯೋಚನೆ ಮಾಡಿ ಸರ್ಕಾರ ನಡೆಸಕ್ಕೆ ಹೊರಟಿದ್ರಲ್ಲ, ಇದ್ರ ವಿರುದ್ಧ ನಮ್ಗೆ ಬಹಳ ಗಂಭೀರವಾದಂತ ಯೋಚನೆ ಅಂತಿದೆ. ಇನ್ನು 16 ಸಂಗತಿಗಳಿದೆ, ಅದರಿಂದ ನಾವು ಮಾಡೇ ಮಾಡ್ತೀವಿ. ಒಳಗೆ ಮತ್ತು ಹೊರಗಡೆ ಇದು ಅತ್ಯಂತ ವ್ಯವಸ್ಥಿತವಾಗಿ ಆರ್ಗನೈಸೇಷನ್ ಯೋಚನೆ ಮಾಡಿ. 56,000 ಮತಗಳು ಏನಿದೆ ಅದರಲ್ಲಿ ಡಬಲ್ ಇತ್ತು, ತೆಗ್ದಿದ್ದಾರೆ. ಡೆತ್ ಕೇಸಸ್ ಇತ್ತು, ತೆಗ್ದಿದ್ದಾರೆ. ಇದೆಲ್ಲದನ್ನು ಮಾಡಿದ್ದಾರೆ. ಈ 2,24,000 ಏನು ಉಳ್ಕೊಂಡಿದೆ ಅಂತ ನಾವು ಹೇಳಿದ್ವಿ, ಅದರಲ್ಲಿ 56,000 ಜನ ಇನ್ನೊಂದಷ್ಟು ದಾಖಲಾತಿಗಳು ಕೊಡಬೇಕು ಅಂತ ಕೇಳಿದ್ದಾರೆ. ಕೆಲವರು ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದಾರೆ ಸಿಗ್ನೇಚರ್ ಮಾಡಿ, ಅದೆಲ್ಲದನ್ನು ತಗೊಂಡಿದ್ದಾರೆ. ಈಗ ವೆರಿಫಿಕೇಶನ್ಗೆ ಅವರಿಗೆ ನೋಟಿಸ್ ಇಶ್ಯೂ ಮಾಡಿಕೊಂಡು ಸುಮಾರು ಒಂದು 26,000-27,000 ಜನಕ್ಕೆ ಈಗಾಗಲೇ ಅದನ್ನು ಕೊಟ್ಟಿದ್ದಾರೆ, ವಾಪಸ್ ತಗೊಳ್ಳೋ ಪ್ರಕ್ರಿಯೆಯಲ್ಲಿದ್ದಾರೆ. ಅದರೊಳಗಡೆ ಏನೋ ಬಹಳ ವ್ಯತ್ಯಾಸ ಆಗತ್ತೆ ಅಂತ ಏನಿಸಲ್ಲ. ಒಂದು 2,25,000-30,000 ಮತದಾರರು ಉಳ್ಕೊಳ್ತಾರೆ. ಉಳಿದಿದ್ದು 2,77,068 ಮತಗಳಲ್ಲಿ 98 ಮತಗಳಲ್ಲಿ 1% ಆಲ್ಮೋಸ್ಟ್ 30% ಕಡಿಮೆ ಆಗತ್ತೆ ಅಂತ ನಿರೀಕ್ಷೆ ನಾವು ಮುಂಚಿನದೇ ಇದ್ವಿ. ಯಾಕಂದ್ರೆ ನಮ್ದು ಪೋಲಿಂಗ್ ಪರ್ಸೆಂಟೇಜ್ ಯೋಚನೆ ಮಾಡಿದಂತ ಸಂದರ್ಭಗಳಲ್ಲಿ ನಮ್ಮಲ್ಲಿ ಇಲ್ಲಿ ಇರ್ತಾ ಇದ್ರು, ಸಂಖ್ಯೆ ಇರ್ತಾ ಇತ್ತು, ಆದ್ರೆ ನಮಗೆಲ್ಲೋ ಅಷ್ಟು ಪೋಲಿಂಗ್ ಆಗ್ತಾ ಇರಲಿಲ್ಲ. ಈಗ ಪೋಲಿಂಗ್ ಪರ್ಸೆಂಟೇಜ್ ಕೂಡ, ಯಾಕಂದ್ರೆ ಬದುಕಿರೋರು ಮಾತ್ರ ಬಂದು ವೋಟ್ ಮಾಡ್ತಾರೆ. ಆದ್ರೆ ವೋಟರ್ ಲಿಸ್ಟ್ ಒಳಗೆ ಯಾರಿದ್ದಾರೆ ಅಂತ ಹೇಳಿದ್ರೆ ಬದುಕಿರೋರು ಮಾತ್ರ ಇದ್ದಾರೆ. ಸೊ ಹಾಗಾಗಿ ನಮಗೆ ಈಗ ಪೋಲಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗತ್ತೆ ಅನ್ನೋ ನಿರೀಕ್ಷೆ ನಮಗೆ ಇದ್ದೇ ಇದೆ. ಸಹಜವಾದಂತ ಪ್ರಕ್ರಿಯೆಯಲ್ಲಿ ಆಗತ್ತೆ. ಅಲವಲತಾ ಫೌಂಡೇಶನ್ ಆಗಿ ಪರಿವರ್ತನೆ ಆಗಿದೆ. ಅಲವಲತಾ ಫೌಂಡೇಶನ್ ಮೂಲಕ ಅನೇಕ ಚಟುವಟಿಕೆಗಳು ಕೂಡ ನಡೀತಾ ಇದೆ. ಅದರಲ್ಲಿ ಒಂದು ಭಾಗ ವಿವೇಕ ವಿದ್ಯಾನಿಧಿ. ವಿವೇಕ ವಿದ್ಯಾನಿಧಿ ಹೋದ ಬಾರಿನೂ ಕೂಡ ನಾವು ಮೊದಲ ವರ್ಷದ ಆರಂಭ, ಆ ಆರಂಭದ ಹಂತದಲ್ಲಿ ನಾವು ಅತ್ಯಂತ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿರುವಂತಹ 50% ಇಂದ 75% ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು 50 ಜನರನ್ನು ಟಾರ್ಗೆಟ್ ಇಟ್ಕೊಂಡಿದ್ವಿ. ಆ 50 ಜನ ಟಾರ್ಗೆಟ್ ಇಟ್ಕೊಂಡಂತ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಅನೇಕ ಪ್ರಮುಖರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ
ಆ ವಿವೇಕ ವಿದ್ಯಾನಿಧಿಯ ಕಾರ್ಯಕ್ರಮಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನು ಮಾಡಿದ್ರು. ಅದರ ಪರಿಣಾಮ 200 ಜನ ವಿದ್ಯಾರ್ಥಿನಿಯರಿಗೆ ಅದರ ಸಹಕಾರ ಕೊಡುವಂತ ವಿದ್ಯಾರ್ಥಿ ವೇತನವನ್ನ 5,000 ರೂಪಾಯಿ ಕೊಡುವಂತ ಕೆಲಸವನ್ನ ಒಬ್ಬ ವಿದ್ಯಾರ್ಥಿನಿಗೆ ಹೋದ ಬಾರಿಯಿಂದ ಪ್ರಾರಂಭ ಆಯಿತು. ಅದು ಈ ಬಾರಿನ ಹಾಗೆ ಮುಂದುವರಿಸಬೇಕು ಅಂತ ತೀರ್ಮಾನ ಆದಂತ ಪರಿಣಾಮ ಈಗ ನಾವು ಇವತ್ತಿಂದ ಅರ್ಜಿಯನ್ನ ಪ್ರಕಟ ಕರೆದ ಇದೆ. ಇಂದಿನಿಂದ ನಮ್ಮ ಕಚೇರಿನಲ್ಲಿ ವಿವೇಕ ವಿದ್ಯಾನಿಧಿಗೆ SSLC 50%, PUC 50ರಿಂದ 75%, SSLC 50ರಿಂದ 75% ತಗೊಂಡಂತ ವಿದ್ಯಾರ್ಥಿನಿಯರಿಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅರ್ಹ ವಿದ್ಯಾರ್ಥಿನಿಯರು ಅರ್ಜಿಯನ್ನ ಹಾಕಬೇಕು, ಅದರ ಸದುಪಯೋಗನ ಪಡ್ಕೋಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿನಿಯರಿಗೆ. ಇಂದಿನಿಂದ ಅರ್ಜಿಗಳನ್ನ ನಾವು ಕೊಡ್ತಾ ಇದ್ದೇವೆ. ಇದೊಂದು ಕಲ್ಪನೆ ಅನೇಕರು ಹೋದ ಬಾರಿನೂ ಕೂಡ ಚರ್ಚೆ ಮಾಡಿದ್ರು, ಈ ಬಾರಿ ಪ್ರಯತ್ನ ಬಂದ್ಬಿಡಬಹುದು ಅನ್ನೋ ಕಾರಣಕ್ಕೋಸ್ಕರ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಕಡಿಮೆ ಅಂಕ ತಗೊಂಡವರಿಗೆ ಕೊಡ್ತಾ ಇದ್ದೀರಿ, ಆದ್ರೆ ಬಡವರು ಇರ್ತಾರೆ, ಅವರಿಗೆ ಮಾರ್ಕ್ಸ್ ಜಾಸ್ತಿ ಬಂದ್ರೆ ಅವ್ರ ಅಡ್ಮಿಷನ್ ಆಗ್ಬೇಕೋ ಬೇಡ ಅಂತ ಚರ್ಚೆಗಳು ಹೋದ ಬಾರಿನೂ ಕೂಡ ಪ್ರಾರಂಭ ಆಗಿದೆ. ಆ ತರ ಒಂದು 8 ಜನ ಯಾರು ಸಿಗ್ತಾರೆ, ಆ ತರದವ್ರು ಯಾರು ಅಕಸ್ಮಾತ್ ವ್ಯಕ್ತಿಗಳು ಅಪ್ಲೈ ಮಾಡಿದ್ರೆ ಆ ಕಮಿಟಿ ಅದನ್ನ ನಿರ್ಣಯ ಮಾಡುತ್ತೆ. ಕೊಡಲೇಬಾರದು ಅಂತ ಯೋಚನೆ ಮಾಡಲಿಲ್ಲ. ಆದ್ರೆ ಆದ್ಯತೆ ಯಾರಿಗೆ ಅಂತ ಹೇಳಿದ್ರೆ ಆದ್ಯತೆ 50% ಮತ್ತು 50ರಿಂದ 75% ಯಾರು ತಗೊಂಡಿರ್ತಾರೆ ಅಂತ ವಿದ್ಯಾರ್ಥಿನಿಯರ ಬಗ್ಗೆ ಯೋಚನೆ ಮಾಡಿರುವಂತದ್ದು. ತೀರಾ ಅನಿವಾರ್ಯ ಪರಿಸ್ಥಿತಿ, ಬೇರೆ ನಮ್ಮ ಹತ್ರ ಅಕಸ್ಮಾತ್ ರಿಕ್ವೆಸ್ಟ್ ಮಾಡಿದಂತ ಸಂದರ್ಭಗಳು ಬಂದ್ರೆ ಅದರ ಕಮಿಟಿ ಅದನ್ನ ತೀರ್ಮಾನ ಮಾಡ್ಕೊಂಡು ಅವರಿಗೂ ಕೂಡ ಸಹಕಾರ ಕೊಡುವಂತ ಕೆಲಸನ ನಾವು ಮಾಡ್ತೇವೆ. ಹಾಗಾಗಿ 1 ತಿಂಗಳ ಕಾಲ ಅರ್ಜಿಗಳನ್ನ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಲಗತ್ತಿಸಬೇಕಾಗಿರುವಂತ ಕೆಲವು ಸಂಗತಿಗಳು ಅಂತ ಹೇಳಿದ್ರೆ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ಅವರ ಭಾವಚಿತ್ರಗಳು 3, ಪ್ರಸ್ತುತ ಓದುತ್ತಿರುವ ಶಾಲಾ ಕಾಲೇಜಿನ ಅಡ್ಮಿಷನ್ ಪ್ರಮಾಣ ಪತ್ರ, ವೈಯಕ್ತಿಕ ಬ್ಯಾಂಕ್ ಅಕೌಂಟ್, ಮತ್ತೆ 30,000 ರೂಪಾಯಿ ಹಣವನ್ನ ಶುಲ್ಕ ಕಟ್ಟಿರ್ಬೇಕು. ಅದಕ್ಕಿಂತ ಜಾಸ್ತಿ ಕಟ್ಟಿರೋದ್ರ ಬಗ್ಗೆ ನಾವು ಅದನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಜಿಗಳನ್ನ. ಯಾರೋ 1 ಲಕ್ಷ ರೂಪಾಯಿ ಕೊಟ್ಟು ಅಡ್ಮಿಷನ್ ಆಗಿರ್ತಾರೆ, 80,000 ರೂಪಾಯಿ ಕೊಟ್ಟು ಅಡ್ಮಿಷನ್ ಆಗಿರ್ತಾರೆ, 1,20,000 ಕೊಟ್ಟು ಅಡ್ಮಿಷನ್ ಆಗಿರ್ತಾರೆ ಅಂತಂದ್ರೆ ಅವರು ಉಳ್ಳವರು ಅಂತ ನಾವು ಟ್ರೀಟ್ ಮಾಡ್ತೇವೆ. ಹಾಗಾಗಿ 30,000 ಒಂದು ಮಿನಿಮಮ್ ಹಣವನ್ನ ಕಟ್ಟಿ ಯಾರು ಅಡ್ಮಿಷನ್ ಆಗ್ತಾರೆ ಅಂತವರಿಗೆ ನಾವು ಇನ್ನೂ ಸ್ವಲ್ಪ ಶಕ್ತಿ ಕೊಡೋ ಕೆಲಸವನ್ನ ನಾವು ಮಾಡ್ತೇವೆ. ಸ್ಕಾಲರ್ಶಿಪ್ ಅರ್ಜಿಗಳನ್ನು ಇವತ್ತಿಂದ ನಾವು ಅರ್ಜಿಗಳನ್ನ ಕೊಡಕ್ಕೆ ಶುರು ಮಾಡಿದ್ದೇವೆ. ಪೋಷಕರು ಮತ್ತು ಮತದಾರರ ಗುರುತಿನ ಚೀಟಿ ಅವಶ್ಯಕತೆ ಇದೆ ಅಂತ ಹೇಳಿದ್ದೇವೆ. ಈಗ SI ನಡೀತಾ ಇದೆ, ಹೊಸದಾಗಿ ಯಾವುದು ಬಂದಿಲ್ಲ. ಆದ್ರೆ ಹಳೇದು ಯಾವುದಿಲ್ಲ ಅದನ್ನೇ ಕೊಟ್ರೆ ಅದನ್ನು ಸ್ವೀಕಾರ ನಾವು ಮಾಡ್ತೇವೆ. 11/6/2026 ಮಂಗಳವಾರದಿಂದ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಅಂತ ಹೇಳಿದ್ರೆ 5/9/2026 ಶನಿವಾರ. ಇಲ್ಲಿ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶಗಳಿರುವಂಥದ್ದು. ಅರ್ಜಿ ಪಡಿಬೇಕಾಗಿರೋ ಜಾಗ ಶಾಸಕರ ಕರ್ತವ್ಯ ಭವನದಲ್ಲಿ ಅರ್ಜಿಯನ್ನು ಪಡಿಬೇಕಾಗತ್ತೆ, ಇದೇ ಜಾಗದಲ್ಲಿ. ಅದಕ್ಕೆ ಒಂದು ಬೇರೆ ಸಪರೇಟ್ ಇಬ್ಬರು ಕೌನ್ಸಿಲರ್ಗಳನ್ನ ನೋಡ್ತಾ ಇದ್ದೇವೆ. ಅದಕ್ಕೆ 2 ಪ್ರಮುಖರು ಅದನ್ನು ಗಮನಿಸ್ತಾರೆ. ಹೀಗೆ ವಿಶೇಷವಾದಂತ ರೀತಿಯಲ್ಲಿ ಅನ್ಕೊಂಡಂತ ಕಾರ್ಯವನ್ನ ಇನ್ನೊಂದಷ್ಟು ಚೆನ್ನಾಗಿ ಮಾಡುವಂತ ಕೆಲಸಕ್ಕೆ ನಾವು ಅನವರತ ತಂಡದಿಂದ ಕಾರ್ಯೋನ್ಮುಖರಾಗಿದ್ದೇವೆ. ವಿವೇಕ ವಿದ್ಯಾನಿಧಿ ಇದೊಂದು ನಮಗೆ ಸಂತೋಷ ಕೊಟ್ಟಿರುವಂತ ಒಂದು ಸಂಗತಿ. ಯಾಕಂದ್ರೆ ನಾವೆಲ್ಲ ವಿದ್ಯಾರ್ಥಿ ಜೀವನವನ್ನು ಅನುಭವಿಸಿ ಹೊರಗಡೆ ಬಂದಾಗ ಅವತ್ತು ಅನೇಕ ಸಂಗತಿಗಳು ನಾವು ಫೇಸ್ ಮಾಡಿದ್ವಿ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಮುಂದಕ್ಕೆ ಹೋಗುವಂತ ಪ್ರಯತ್ನವನ್ನ ಈ ಬಾರಿ ನಾವು ಮಾಡಿದೆ. ವಿದ್ಯಾರ್ಥಿ ನಿಧಿಯನ್ನ ಸ್ಕಾಲರ್ಶಿಪ್ನ 5,000 ರೂಪಾಯಿ ತನಕ ನಾವು ನಿಗದಿ ಮಾಡಿದ್ದೇವೆ. ಹಾಗಾಗಿ ನಮ್ಮ ಕಲ್ಪನೆ ಇತ್ತು 1,000 ಜನಕ್ಕೆ ರೀಚ್ ಆಗಬೇಕು ಅಂತ. ನಮ್ಮ ಕಲ್ಪನೆ ಇರೋದು ಹಾಗೆ, 5,000 ರೂಪಾಯಿ ಕೊಡುವಂತಹ ದಾನಿಗಳು ಯಾರಿದ್ದಾರೆ 1,000 ಜನನ ಐಡೆಂಟಿಫೈ ಮಾಡಿ ಅವ್ರ ಮೂಲಕ ಇದನ್ನು ತಗೋಬೇಕು, ಇವರಿಗೆ ಸಹಕಾರ ಕೊಡಬೇಕು ಅಂತ ಒಂದು ವಿಶೇಷವಾದಂತ ಯೋಚನೆ ಕಲ್ಪನೆ ಇಟ್ಕೊಂಡು ನಾವು ಮಾಡಿದ್ದೇವೆ. ಅದು ಆ ದಿಕ್ಕೊಳಗೆ ದಾಪಕಾಲನ ಹಾಕಿದ್ದೇವೆ. ಅನೇಕ ಕುಟುಂಬಗಳು ಇದಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಅನೇಕ ಕೆಲವು ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ ಕೂಡ ನಾವು ಸಹಕಾರ ಕೊಡ್ತೇವೆ ಅಂತ ಮಾತು ಹೇಳ್ತಾ ಇದ್ದಾರೆ. ಹೋದ್ಮೇಲೆ 50 ಅನ್ಕೊಂಡಿದ್ವಿ, ಅದನ್ನ ನಮಗೆ ಒಳ್ಳೆ ಪರಿಣಾಮ ಸಿಕ್ಕಿದಂತ ಪರಿಣಾಮ ನಾವು 200 ಜನಕ್ಕೆ ಕೊಡುವಂತ ಕೆಲಸ ಮಾಡಿದ್ವಿ. ಈಗ 200ಕ್ಕೆ ಫಿಕ್ಸ್ ಆಗಿದ್ದೇವೆ. ಅಕಸ್ಮಾತ್ ಜಾಸ್ತಿ ಅವಕಾಶ ಆಯ್ತು ಅಂತ ಹೇಳಿದ್ರೆ ಹೆಚ್ಚಿನ ಸಂಖ್ಯೆ ಒಳಗಡೆ ಕೊಡ್ಲಿಕ್ಕೆ ಯೋಚನೆಯನ್ನು ನಾವು ಮಾಡ್ತೇವೆ. ಇದು 2ನೇ ವರ್ಷದ ಒಂದು ವಿಶೇಷವಾದಂತ ಕಾರ್ಯಕ್ರಮ ಅಲ್ಲ, ಇದೊಂದು ಪ್ರಾಮಾಣಿಕವಾದಂತ ಕಾರ್ಯ ಇದು ಅನ್ನೋಂಥ ಮಾತನ್ನ ಈ ಸಂದರ್ಭ ಹೇಳ್ತೇನೆ. ಯಾರಿಗೆ ಆಸಕ್ತಿ ಇದ್ದಾರೆ ಅವರು ಕೂಡ ದೇಣಿಗೆಯನ್ನು ಕೊಡ್ಲಿಕ್ಕೆ ನಮ್ಮ ಅನವರತ ಫೌಂಡೇಶನ್ಗೆ ಅದರ ಹೆಸರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ, ಅದನ್ನು ಕೂಡ ಮಾಡಬಹುದು. ಇಲ್ಲಿರೋರು ಕೂಡ ನಿಮ್ಮ ಶಕ್ತಿಯನ್ನು ದಾರಿ ಎರಿಬಹುದು ಅಂತ ನನ್ನ ವಿನಂತಿಯನ್ನು ನಾನು ಮಾಡ್ತೇನೆ. SSLC ಮಕ್ಕಳು ಮತ್ತು PUC ಪಾಸ್ ಫಸ್ಟ್ ಇಯರ್ PUC ಪಾಸ್ ಆದವರು, SSLC ಪಾಸ್ ಆಗಿ PUC ಮತ್ತೆ ಈಗ SSLC ಯಾರು ಹೋಗ್ತಾರೆ 9th ಪಾಸ್ ಆಗಿ ಅವರನ್ನು ಗಮನದಲ್ಲಿ ಇಟ್ಕೊಂಡು ಈ ಕಾರ್ಯವನ್ನು ಯೋಚನೆ ಮಾಡಿ.